ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದೇ ರೀತಿ ಅಪ್ಲೈ ಮಾಡೋದು ಹೇಗೆ, ಮತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಏನು, ರಿಕ್ವೈರ್ಮೆಂಟ್ ಎಲ್ಲ ಏನೇನೆಲ್ಲ ಬೇಕಾಗಿರುತ್ತೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಅಂತ ನೋಡೋಣ. ಯಾರು ಕೂಡ ಸ್ಕಿಪ್ ಮಾಡದಂತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ನಿಮ್ಗೆ ಏನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಈ ತರ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ಇದೇ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಾದ್ರು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಂದು ಲಿಂಕ್ ಇದೆ, ಅಲ್ಲೂ ಕೂಡ DM ಮಾಡಬಹುದು ಏನಾದ್ರು ಡೌಟ್ ಇದ್ರೆ. ಸ್ಕಾಲರ್ಶಿಪ್ ನ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಈ ಸ್ಕಾಲರ್ಶಿಪ್ ನ ಈ ಗೌರ್ಮೆಂಟ್ ಅವರೇ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇವಾಗ ಏನೇನೆಲ್ಲ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಇವಾಗ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಒಂದು ಲೇಬರ್ ಕಾರ್ಡ್ ಬೇಕಾಗಿರುತ್ತೆ. ಪೇರೆಂಟ್ಸ್ ಏನಾದ್ರು ವರ್ಕರ್ಸ್ ಆಗಿದ್ರೆ, ಒಂದು ಏನಾದ್ರು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಅವ್ರ ಹತ್ರ ಲೇಬರ್ ಕಾರ್ಡ್ ಇರಬೇಕಾಗಿರುತ್ತೆ. ಆ ಲೇಬರ್ ಕಾರ್ಡ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಏನಾದ್ರು ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಪೇರೆಂಟ್ಸ್ ನ ವಿಚಾರಿಸಿ ನೋಡಿ ಅವ್ರಿಗೆ ಗೊತ್ತಾಗಿರುತ್ತೆ. ಯಾರಿಗೂ ಲೇಬರ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಅವ್ರು ಅಪ್ಲೈ ಮಾಡ್ಕೋಬಹುದು. ಸೈಬರ್ ಸೆಂಟರ್ ಹೋದ್ರೆ ಅವರು ಕೂಡ ಅಪ್ಲೈ ಮಾಡ್ಕೊಳ್ತಾರೆ. ಅದು ಕೂಡ ಕಮ್ಮಿ ಚಾರ್ಜಸ್ ಇರುತ್ತೆ. ಅದನ್ನು ಕೂಡ ಇವಾಗ ಈ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ಅಂದ್ರೆ ಫಸ್ಟ್ ಇಂದ 10th ವರೆಗೂ ಬೇಸಿಸ್ ಅಲ್ಲಿ ಒಂದು ಬೇರೆ ಸ್ಕಾಲರ್ಶಿಪ್ ಇರುತ್ತೆ. ಒಂದಿಷ್ಟು ಅಮೌಂಟ್ ಅನ್ನ ಬೇರೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಒಂದು ಕ್ಲಾಸ್ 1 ಇಂದ ಅಪ್ ಟು ಡಿಗ್ರಿ ಲೆವೆಲ್ ಹೈಯೆಸ್ಟ್ ಅಂದ್ರೆ ನೀವೇನಾದ್ರೂ ಪ್ರೊಫೆಷನಲ್ ಕೋರ್ಸ್ BE BTech ಮತ್ತೆ ಡಿಗ್ರಿ ಕೋರ್ಸಸ್ ಅಲ್ಲಿ ಇವಾಗ BCA BCom ಆ ತರ ಒಂದು ಏನೇನು ಓದ್ತಿದ್ದೀರಾ ಅಲ್ಲಿವರೆಗೂ ಕೂಡ ಈ ಸ್ಕಾಲರ್ಶಿಪ್ ಇರುತ್ತೆ. ಅದು ಕೂಡ ಅಮೌಂಟ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಒಂದೊಂದು ಕ್ಲಾಸ್ ಕೂಡ ಇಷ್ಟಿಷ್ಟು ಅಮೌಂಟ್ ಅಂತ ಕೂಡ ವೇರಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇದಕ್ಕೆ ಇವಾಗ 2025-26 ಅಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಓಪನ್ ಆಗಿರುತ್ತೆ. ಲಾಸ್ಟ್ ಇಯರ್ ಬೇಸಿಸ್ ಮೇಲೆ ಈ ಸ್ಕಾಲರ್ಶಿಪ್ ನ ಅಮೌಂಟ್ ನ ನಿಮಗೆ ಇಲ್ಲಿ ಡಿಕ್ಲೇರ್ ಮಾಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ ನ ಲಾಸ್ಟ್ ಡೇಟ್ ಬಂದು 31/12/2025 ಅಂದ್ರೆ ಡಿಸೆಂಬರ್ 31 ಲಾಸ್ಟ್ ಆಗಿರುತ್ತೆ. ಅಲ್ಲಿವರೆಗೂ ಕೂಡ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಇವಾಗ ಏನ್ ನಾನು ಮೊಬೈಲ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನೋ ಅದೇ ರೀತಿ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಅಪ್ಲೈ ಮಾಡ್ಕೋಬಹುದು. ಅದೇ ತರ ಇನ್ನೊಂದು ಮೇನ್ ರಿಕ್ವೈರ್ಮೆಂಟ್ ಏನಪ್ಪಾ ಅದು ಅಂತ ಅಂದ್ರೆ ಒಂದು ಪ್ರೊಸೀಜರ್ ಅಂತ ಅಂದ್ರೆ ಈ ರೀತಿ ಇರುತ್ತೆ. 35,000 ಮಂತ್ಲಿ ಇನ್ಕಮ್ ನಿಮ್ಮ ಪೇರೆಂಟ್ಸ್ 35,000 ಇಂದ ಜಾಸ್ತಿ ಹೋಗಬಾರ್ದು. ಅಂದ್ರೆ 35,000 ಒಳಗಡೆ ಇದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡೋದಕ್ಕೆ ಒಂದು ರಿಕ್ವೈರ್ಮೆಂಟ್ ನ ತಗೊಂಡಿದ್ದೀರಾ ಅಂತ ಅರ್ಥ. ಅಂದ್ರೆ ಒಂದು ರಿಜಿಸ್ಟ್ರೇಷನ್ ನ ತಗೊಳ್ಬಹುದು ಅಂತಾನೂ ಅರ್ಥ. ಒಂದು ಕುಟುಂಬದಲ್ಲಿ ಅಂದ್ರೆ ಒಂದು ಫ್ಯಾಮಿಲಿಲಿ ಇಬ್ರು ಸ್ಟೂಡೆಂಟ್ಸ್ಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಈ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಇದು ಅಪ್ಲೈ ಮಾಡಬಹುದು. ಯಾವ ರೀತಿ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇವಾಗ ಏನಾದ್ರು PUC ಪಾಸ್ ಔಟ್ ಆಗಿದಾರ ಅಂತ ಅಂದ್ರೆ ಇವಾಗ ಡಿಗ್ರಿಗೆ ಹೋಗ್ತೀರಾ. ಈ ಡಿಗ್ರಿಗೆ ಹೋಗುವಾಗಲೇ ಇವಾಗ PUC ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಆ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ 50% ಇರಬೇಕು. ಒಂದು ಮಾರ್ಕ್ಸ್ ಕಾರ್ಡ್ ಏನೊಂದು ಮಾರ್ಕ್ಸ್ ಏನಿರುತ್ತೆ ಅದು 50% ಇರಬೇಕು. ಅದು OBC ಅಂದ್ರೆ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಅವ್ರಿಗೆಲ್ಲ 45% ಬಂದು SC ST ಅವ್ರಿಗಿರುತ್ತೆ. ಆ ಒಂದು 50 ಮತ್ತೆ 45 ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ. ಏನಾದ್ರು ಒಂದು ಡೀಟೇಲ್ಸ್ ಬೇಕು ಅಂತ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ಇವಾಗ ರಿಕ್ವೈರ್ಮೆಂಟ್ ನೋಡಾಯ್ತು. ಇವಾಗ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಂಡು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಬರಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ಫಸ್ಟ್ ಆಪ್ಷನ್ ಸಿಗುತ್ತೆ ನಿಮಗೆ ಇಲ್ಲಿ ಅಪ್ಲೈ ಆನ್ಲೈನ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಾನು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡ್ಕೊಂಡಿರೋದು, ಇದು ಮೊಬೈಲಲ್ಲೇ ಬರುತ್ತೆ. ಇಲ್ಲಿ ಒಂದೊಂದ್ಸಲ ಈ ತರ ಬರುತ್ತೆ ಎರರ್ ಅಂತ. ಅಲ್ಲಿ ಬ್ಯಾಕ್ ಟು ಹೋಮ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಇಲ್ಲಿ ಹೋಮ್ ಅಬೌಟಸ್ ರಿಪೋರ್ಟ್ಸ್ ಮತ್ತೆ ಕಾಂಟ್ಯಾಕ್ಟರ್ಸ್ ಮತ್ತೆ ಕನ್ನಡ ಅಂತ ಇರುತ್ತೆ. ಇದನ್ನ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಸ್ಟೂಡೆಂಟ್ ಅಂತ ಇರುತ್ತೆ, ಇನ್ಸ್ಟಿಟ್ಯೂಟ್ ಅಂತ ಇರುತ್ತೆ, ಇಂಡಸ್ಟ್ರಿ ಮತ್ತೆ ಅಫಿಷಿಯಲ್ ಮತ್ತೆ ಪೇಮೆಂಟ್ ಆಫ್ ಲೇಬರ್ ಫಂಡ್ ಅಂತ ಇರುತ್ತೆ. ಇದೆಲ್ಲಾನು ಕೂಡ ಬೇಕಾಗಿಲ್ಲ ನಮಗೆ. ಮೇನ್ ಇವಾಗ ಬೇಕಾಗಿರೋದು ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ರೆ ಮೇಲ್ಗಡೆ ಒಂದು ರೈಟ್ ಸೈಡ್ ಅಲ್ಲಿ ಆಪ್ಷನ್ ಸಿಗ್ತಾ ಇದೆ ನೋಡ್ಬೋದು ನೀವು ಇಲ್ಲಿ. ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ನೇಮು ಯಾರ ನೇಮ್ ಇರುತ್ತೋ ಸ್ಟೂಡೆಂಟ್ ನೇಮು, ಅವರ ಇಮೇಲು, ಎಲ್ಲರ ಹತ್ರನೂ ಇಮೇಲ್ ಇರುತ್ತೆ. ಅದೇ ರೀತಿ ಫೋನ್ ನಂಬರ್ ಏನಿರುತ್ತೋ ಅದು ಕೂಡ ಲಾಗಿನ್ ನಲ್ಲಿ ಬೇಕಾಗಿರುತ್ತೆ. ಆ ಫೋನ್ ನಂಬರು ಮತ್ತೆ ಪಾಸ್ವರ್ಡ್ ಒಂದು ಕರೆಕ್ಟ್ ಆಗಿ ನೀವು ಯೋಚನೆ ಮಾಡಿ ಹಾಕಿ. ಯಾವ ಪಾಸ್ವರ್ಡ್ನ ಯೂಸ್ ಮಾಡಬೇಕು, ಯಾವ ಪಾಸ್ವರ್ಡ್ನ ಯೂಸ್ ಮಾಡಬಾರ್ದು, ನೀವು ಕರೆಕ್ಟ್ ಆಗಿ ಅದನ್ನ ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಅವಾಗ ಲಾಗಿನ್ ಮಾಡುವಾಗ ಬೇಕಾಗಿರುತ್ತೆ. ಸ್ಕಾಲರ್ಶಿಪ್ ಯಾವಾಗ ಅಂದ್ರೂ ಅಂದರೆ ಪ್ರತಿ ವರ್ಷ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಬೇಕಾಗಿರೋದು ಒಂದು ಪಾಸ್ವರ್ಡ್ ಮಾತ್ರ. ಆ ಪಾಸ್ವರ್ಡ್ ಬೇಕಾಗಿರುತ್ತೆ. ಪಾಸ್ವರ್ಡ್ ಅಂತ ಹಾಕಿದ್ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನೋಕ್ಕೆ ಇನ್ನೊಂದ್ಸಲ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಲಾಗಿನ್ಗೆ ಹೋಗ್ತೀನಿ. ಲಾಗಿನ್ ಅಂತ ಬಂದಾದ್ಮೇಲೆ ಇಮೇಲ್ ಅಲ್ಲಿ ಮಾಡ್ಕೋಬಹುದು, ಇಲ್ಲಿ ಮೊಬೈಲ್ ನಂಬರ್ ಅಲ್ಲಿ ಮಾಡ್ಕೋಬಹುದು. ನಾನು ಮೊಬೈಲ್ ನಂಬರಲ್ಲೇ ಲಾಗಿನ್ ಮಾಡ್ಕೊಳ್ತೀನಿ. ಇಲ್ಲಿ ಮೊಬೈಲ್ ನಂಬರ್ನ ಫಸ್ಟ್ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಯಾವ ಮೊಬೈಲ್ ನಂಬರ್ ಇದೆಯೋ, ಯಾವುದನ್ನ ನೀವು ರಿಜಿಸ್ಟ್ರೇಷನ್ ನಂಬರಲ್ಲಿ ಹಾಕೊಂಡಿದ್ದೀರೋ ಆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಕೊಟ್ಟಾದ್ಮೇಲೆ ಕೆಳಗಡೆ ಪಾಸ್ವರ್ಡ್ ಅಂತ ಕೇಳುತ್ತೆ. ಈ ಪಾಸ್ವರ್ಡ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಯಾವ ಪಾಸ್ವರ್ಡ್ನು ನೀವು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟಿದ್ರಲ್ಲ
ಆ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಒಂದು ಐ ಆಮ್ ನಾಟ್ ಅ ರೋಬೋಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಬಂದಾದ್ಮೇಲೆ ನಾನು ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಇಯರ್ ನಾನು ಅಪ್ಲೈ ಮಾಡಿದ್ದೆ, ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೆ. ಆ ಅಪ್ಲಿಕೇಶನ್ ಅಪ್ರೂವ್ಡ್ ಕೂಡ ಆಗಿದೆ. ಯಾವ ರೀತಿ ಅಪ್ರೂವ್ ಆಗುತ್ತೆ ಅಂತ ಕೂಡ ಲಾಸ್ಟ್ ಮೂಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಟೋಟಲ್ ಸ್ಕಾಲರ್ಶಿಪ್ ಅಮೌಂಟ್ ಬಂದು ನನಗೆ 20,000 ಇವಾಗ ಬಂದಿದೆ. ಲಾಸ್ಟ್ ಇಯರ್ ಏನಿತ್ತು ಅಪ್ಲೈ ಮಾಡಿದಾಗ 20,000 ಇವಾಗ ಬಂದಿದೆ. ಇವಾಗ ಅಪ್ಲೈ ಮಾಡೋದಕ್ಕೆ ಒಂದಿಷ್ಟು ಕ್ರೈಟೀರಿಯಾ ಇದೆ. ಏನಪ್ಪಾ ಅದು ಅಂತಂದ್ರೆ, ಇವಾಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆರ್ ಓಪನ್ ಅಂತ ಬಂತು. ಇಲ್ಲಿ ಅಲ್ಲಿ ಅಪ್ಲೈ ಮಾಡೋಕೆ ಹೋಗೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನೇನು ಡೀಟೇಲ್ಸ್ ಇದೆ ಇಲ್ಲಿ ಎಂಟ್ರಿ ಮಾಡಿ. ನೇಮ್ ಅಂತ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಅದನ್ನೇ ಎಂಟ್ರಿ ಮಾಡಿ. ಅದೇ ರೀತಿ ಮೊಬೈಲ್ ನಂಬರ್ ಬಂದ್ರು ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಜೆಂಡರ್ ಅಂತ ಬರುತ್ತೆ, ಮೇಲ್ ಆದ್ರೆ ಮೇಲ್ ಕೊಡಿ, ಫಿಮೇಲ್ ಆದ್ರೆ ಫಿಮೇಲ್ ಕೊಡಿ, ಫಾದರ್ ನೇಮ್ ಕೊಡಿ. ಅದೇ ರೀತಿ ಕೆಳಗಡೆ ಮದರ್ಸ್ ನೇಮ್ ಅಂತ ಇರುತ್ತೆ. ಮತ್ತೆ ಅಡ್ರೆಸ್ ಏನಿರುತ್ತೆ ಅದು ಯಾವಾಗ್ಲೂ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಏನು ಅಡ್ರೆಸ್ ಇರುತ್ತೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ಯಾವ ಡಿಸ್ಟಿಕ್ ಅಲ್ಲಿ ಸ್ಟಡಿ ಮಾಡ್ತಿದ್ರ ಆ ಒಂದು ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು, ತಾಲೂಕು ಯಾವ್ದು ಇರುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿನ್ ಕೋಡ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪಿನ್ ಕೋಡ್ ಬಂದು ಕಾಲೇಜ್ ಏನು ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ರೆ ಕಾಲೇಜ್ ಪಿನ್ ಕೋಡ್ ಏನಿರುತ್ತೆ ಅದನ್ನ ನೋಡಿಕೊಂಡು ಇಲ್ಲಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಈ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ನ ನೇಮ್ ಹಾಕಬೇಕಾಗಿರುತ್ತೆ. ಇವಾಗ ಕಾಲೇಜ್ ನೇಮ್ ಬಂದು ಏನಾದರೂ ಮೈಸೂರು ಯೂನಿವರ್ಸಿಟಿ ಅಂತ ಇದ್ರೆ ಮೈಸೂರು ಯೂನಿವರ್ಸಿಟಿ ಅಂತ ಕೊಡಿ. ಇಲ್ಲಾಂದರೆ ನಿಮ್ಮ ಕಾಲೇಜ್ ನೇಮು ಸ್ಕೂಲ್ ನೇಮ್ ಆಗಿದ್ರೆ ಸ್ಕೂಲ್ ನೇಮ್ ಕೊಡಿ. ಆ ರೀತಿ ಎಂಟರ್ ಮಾಡ್ಕೊಂಡಾದ್ಮೇಲೆ ಅಟ್ ಪ್ರೆಸೆಂಟ್ ಇವಾಗ ಏನಾದರೂ ಪಾಸ್ ಔಟ್ ಆಗಿದ್ದೀರಲ್ಲ, ಇವಾಗ ಏನು ಸ್ಟಡಿ ಮಾಡ್ತಿದ್ದೀರಾ, ಇವಾಗ PUC ಮುಗ್ದಾದ್ಮೇಲೆ ಇವಾಗ ಕಾಲೇಜ್ಗೆ ಸೇರ್ಕೊಳ್ತಾ ಇದ್ದೀನಿ, ಡಿಗ್ರಿಗೆ ಸೇರ್ಕೊತಾ ಇದ್ದೀರಿ ಅಲ್ವಾ, ಇವಾಗ ಯಾವ ಡಿಗ್ರಿಗೆ ಸೇರ್ಕೋತಿದ್ರ ಆ ಡಿಗ್ರಿ ಒಂದು ಗ್ರಾಜುಯೇಷನ್ದು ಕೊಡಿ. ಅದೇ ರೀತಿ ಕೋರ್ಸ್ ಏನೆಲ್ಲ ಕೋರ್ಸ್ ತೊಗೊಂಡಿದ್ದೀರಾ, ಇವಾಗ ಏನಾದ್ರು ಇಂಜಿನಿಯರಿಂಗ್ ಅಂತ ಅಂದರೆ ಇಂಜಿನಿಯರಿಂಗಲ್ಲೇ ಸುಮಾರು ಕೋರ್ಸಸ್ ಇರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಅಟ್ ಪ್ರೆಸೆಂಟ್ ಯಾವ ಸೆಮ್ನ ಅಂದರೆ ಇವಾಗ ಏನಾದ್ರು 10th ನೀವು ಪಾಸ್ ಮಾಡಿಕೊಂಡು PUಗೆ ಬರೋದಾದರೆ PU ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಏನು ಪಾಸ್ ಔಟ್ ಆಗಿರ್ತೀರ ಅಟ್ ಪ್ರೆಸೆಂಟ್ ಯಾವ ಇನ್ಸ್ಟಿಟ್ಯೂಷನಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ಅದೇ ರೀತಿ ಯಾವ ಸ್ಟಡಿ ಮಾಡ್ತಿದ್ದೀರಾ, ಏನು ಸ್ಟಡಿ ಮಾಡ್ತಿದ್ದೀರಾ ಅಂತಲೂ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಕ್ಯಾಟಗರಿ ಬರುತ್ತೆ, ಏನಾದ್ರು ಸ್ಕೆಡ್ಯೂಲ್ ಕೇಸ್ಟಸ್ ಅಂತ ಇರುತ್ತೆ, ಮತ್ತು ಆ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತ ಇರುತ್ತೆ. ಏನಾದ್ರು ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಯಾವ ಕ್ಯಾಟಗರಿ ಅಂತ ಅಂದರೆ OBC SC ST ಎಲ್ಲ ಇರುತ್ತೆ. ಅಂದರೆ OBC ಇದ್ರೆ OBC ಅಂತ ಕೊಡಿ, ಬೇರೆ ಯಾವುದಾದ್ರು ಇದ್ರೆ ಬೇರೆ ಯಾವುದಾದ್ರು. ಅದೇ ರೀತಿ ಇವಾಗ ಪ್ರೀವಿಯಸ್ ಇಯರ್ ಕ್ಲಾಸ್ ಮತ್ತು ಮಾರ್ಕ್ಸ್ ಅಂತ ಇರುತ್ತೆ. ಪ್ರೀವಿಯಸ್ ಇಯರ್ ಇವಾಗ ಏನಾದರೂ ನೀವು PU ಸ್ಟಡಿ ಮಾಡಾದ್ಮೇಲೆ ಡಿಗ್ರಿಗೆ ಬರ್ತೀರಾ ಅಂತ ಅಂದರೆ PU ಅಲ್ಲಿ ಒಂದು ಸೆಕೆಂಡ್ ಇಯರ್ PU ಅಂತ ಹಾಕಿ, ಅದೇ ರೀತಿ ಏನು ಮಾರ್ಕ್ಸ್ ಕಾರ್ಡ್ ಇತ್ತು, ಏನು ಪ್ರೀವಿಯಸ್ ಮಾರ್ಕ್ಸ್ ಏನಿತ್ತು ಆ ಪರ್ಸೆಂಟೇಜ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡ್ಕೊಂಡಿದ ನಂತರ ಇದು ಮಾರ್ಕ್ಸ್ ಕಾರ್ಡ್ ಟೈಪ್ ಅಂತ ಇರುತ್ತೆ. ಇದೊಂದು ಮೇನ್ ಆಗಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಒಂದು ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ನೀವೇನಾದರೂ ಸೆಮ್ ಅಂದರೆ ಸೆಮಿಸ್ಟರ್ ವೈಸ್ ಅಂತ ಬರೋದಾದ್ರೆ ಇಲ್ಲಿ ಸೆಮಿಸ್ಟರ್ ವೈಸ್ ಅಂತ ಹಾಕೊಳ್ಳಿ, ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಮು. ನೀವೇನಾದರೂ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ಇಯರ್ಲಿ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಏನಾದರೂ ಆದರೆ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಸೆಮ್ ಆದರೆ ಸೆಮಿಸ್ಟರ್ ವೈಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ಮಾರ್ಕ್ಸ್ ಕಾರ್ಡ್ ಕಾಪಿನ, ಏನು ಒರಿಜಿನಲ್ ಕಾಪಿ ಇರುತ್ತೋ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ. ಏನಾದರೂ ಸೆಮಿಸ್ಟರ್ ವೈಸ್ ಅಂತ ಬರೋದಾದರೆ 2 ಸೆಮ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಅದು 515 KB ಇರಬೇಕಾಗಿರುತ್ತೆ. ಅದೊಂದು ಫೈಲು, ಅದು PDF ಅಲ್ಲೇ ಇರಬೇಕು. ಆ PDFನ ನೀವು ಇಲ್ಲಿ ಅಲೋಕೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಎಂಟರ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಮತ್ತು ಜೆರಾಕ್ಸ್ ಕಾಪಿನ ಇಲ್ಲಿ ಅದು ಸೆಲೆಕ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. PDFನ ಮಾಡಿಕೊಂಡು ಎಲ್ಲಾರ್ದು ನಿಮ್ಮ ಪೇರೆಂಟ್ಸ್ ಮತ್ತು ನಿಮ್ಮದು ಯಾರು ಅಪ್ಲೈ ಮಾಡ್ತಿದ್ರೆ ಅವರು ಮತ್ತು ನಿಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಂದು ಒಂದು ಇದು ಏನೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇದೆ ಅದನ್ನ PDF ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಮಾಡ್ಕೊಳ್ಳಿ. ಕೆಳಗಡೆ ಫಾದರ್ ಆಧಾರ್ ಕಾರ್ಡ್ ನಂಬರ್ ಇದೆ, ನೆಕ್ಸ್ಟ್ ಮದರ್ ಆಧಾರ್ ಕಾರ್ಡ್ ನಂಬರ್ ಇದೆ, ಅದನ್ನ ಎಂಟ್ರಿ ಮಾಡ್ಕೊಂಡು ಪಕ್ಕದಲ್ಲಿ ಆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ಅಟ್ಯಾಚ್ ಮಾಡಬೇಕಂತ. ಅಂದ್ರೆ ಆ ಒಂದು ಜೆರಾಕ್ಸ್ನ ನೀವು PDFನ ಕನ್ವರ್ಟ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೈಲ್ಗೆ ಹೋಗುತ್ತೆ. ಫೈಲಲ್ಲಿ ಯಾವ ಫೈಲಲ್ಲಿ ನೀವು ಎಂಟ್ರಿ ಮಾಡಿರ್ತೀರಾ ಆ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಅಟ್ಯಾಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಸಿಗುತ್ತೆ, ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತ. ಈ ಡೀಟೇಲ್ಸ್ಗೆ ನಿಮಗೆ ಪಾಸ್ಬುಕ್ ಬೇಕಾಗಿರುತ್ತೆ. ನಾನು ಪೇರೆಂಟ್ಸ್ ಏನಾದರೂ ಕೊಡ್ತೀನಿ ಅಂತ ಅಂದರೆ ಏನಾದರೂ ಪೇರೆಂಟ್ದು ಏನೊಂದು ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ಅಲ್ಲಿ ಪೇರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಅಕೌಂಟ್ ಹೋಲ್ಡರ್ ನೇಮನ್ನು ಎಂಟ್ರಿ ಮಾಡಿ. ಅದು ಬ್ಯಾಂಕ್ ನೇಮ್ ಏನಾದರೂ ವಿಜಯ ಬ್ಯಾಂಕ್ ಇದ್ದರೆ ವಿಜಯ ಬ್ಯಾಂಕ್ ಅಂತ ಕೊಡಿ, ಕರ್ನಾಟಕ ಬ್ಯಾಂಕ್ ಇದ್ದರೆ ಕರ್ನಾಟಕ ಬ್ಯಾಂಕು. ಯಾವ ಬ್ಯಾಂಕ್ ಏನಿರುತ್ತೋ ಬ್ಯಾಂಕ್ನ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ನೇಮ್ನ, ಬ್ರಾಂಚ್ ಏನಾದರೂ ಮೈಸೂರಲ್ಲಿದ್ದರೆ ಮೈಸೂರು ಅಂತ ಕೊಡಿ. ಅಕ್ಕಪಕ್ಕ ನಿಮ್ಮ ಬ್ರಾಂಚನ್ನು ಕೂಡ ನಿಮ್ಗೆ ಗೊತ್ತಿರಬೇಕು. ಮತ್ತು ಆ ಒಂದು ಬ್ಯಾಂಕ್ ಡೀಟೇಲ್ಸಲ್ಲಿ IFSC ಕೋಡ್ ಬೇಕಾಗಿರುತ್ತೆ, ಅಕೌಂಟ್ ನಂಬರ್ ಬೇಕಾಗಿರುತ್ತೆ. ಮತ್ತು ಆ ಒಂದು ಪಾಸ್ಬುಕ್ PDF ಮಾಡಿಕೊಂಡು ಇವಾಗ ಏನು ಆಧಾರ್ ಕಾರ್ಡ್ ಜೆರಾಕ್ಸ್ನ ನೀವು PDF ಮಾಡಿಬಿಟ್ಟು ಅಟ್ಯಾಚ್ ಮಾಡಿದ್ರು ಅದೇ ರೀತಿಯಲ್ಲಿ ಅಪ್ಲೋಡ್ ಪಾಸ್ಬುಕ್ ಫ್ರಂಟ್ ಪೇಜ್ ಅಂತ ಇರುತ್ತೆ, ಅದನ್ನು ಕೂಡ ಇಲ್ಲಿ ಎಂಟ್ರಿನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಲಾಸ್ಟ್ ಆಪ್ಷನ್ ಆ್ಯಂಡ್ ಫೈನಲ್ ಆಪ್ಷನ್ ಬಂದು ಒಂದು ವರ್ಕರ್ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ, ಅಪ್ಪನೂ ಆಗಿರ್ಬೋದು ಇಲ್ಲಾಂದ್ರೆ ಅಮ್ಮನೂ ಆಗಿರ್ಬೋದು, ಅವರ ಒಂದು ಲೇಬರ್ ಕಾರ್ಡ್ ಯಾರ ಹೆಸರಲ್ಲಿದೆ ಅವರು ವರ್ಕಿಂಗಲ್ಲಿ ಹೂ ಇಸ್ ವರ್ಕಿಂಗ್ ಅಂತ ಅಂದರೆ ಮದರ್ ಆಗಿದ್ರೆ ಮದರ್ ಅಂತ ಆಪ್ಷನ್ ಕೊಡಿ, ಅಲ್ಲಿ ಫಾದರ್ ಆಗಿದ್ರೆ ಫಾದರ್ ಅಂತ ಆಪ್ಷನ್ ಕೊಡಿ. ಅದಾದಮೇಲೆ ಪೇರೆಂಟ್ ಆ್ಯಂಡ್ ಗಾರ್ಡಿಯನ್ ನೇಮ್ ಅಂತ ಇರುತ್ತೆ. ನಿಮ್ಮ ಪೇರೆಂಟ್ ನೇಮು ಇಲ್ಲಾಂದ್ರೆ ಗಾರ್ಡಿಯನ್ ನೇಮು, ಯಾರ ಹತ್ರ ಗಾರ್ಡಿಯನ್ ಆಗಿದ್ರೆ ಅವರು ಏನಾದರೂ ರಿಲೇಟಿವ್ ಆಗಿರ್ತಾರೆ. ರಿಲೇಷನ್ಶಿಪ್ ಬಿಟ್ವೀನ್ ಈ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ ಅಂತ ಇರುತ್ತಲ್ಲ ಅದೇನೇನೆಲ್ಲ ಇರುತ್ತೆ ಅದನ್ನು ಕೊಡಿ. ಮಕ್ಕಳ ಅವರು ಸಣ್ಣ ಅಂತ ಇರುತ್ತೆ, ಇಲ್ಲಾಂದರೆ
ಡಾಟರ್ ಅಂತ ಇರುತ್ತೆ, 2 ಆಪ್ಷನ್ ಇರುತ್ತೆ. 2 ಆಪ್ಷನಲ್ಲಿ ಒಂದು ಎಂಟ್ರಿ ಮಾಡಿ. ಮತ್ತೆ ಮಂತ್ಲಿ ಸ್ಯಾಲರಿ ಅಂತ ಇರುತ್ತೆ. ಈ ಒಂದು ಸ್ಯಾಲರಿನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಪೇರೆಂಟ್ಸ್‌ಗೆ ಎಷ್ಟು ಸ್ಯಾಲರಿ ಬರ್ತಿದೆ, ಆ ಪೇರೆಂಟ್ಸ್‌ಗೆ ಸ್ಯಾಲರಿ ಏನು ಬರುತ್ತೋ ಅದು ಕೆಳಗಡೆ ಅವರು ಕಂಪ್ನಿ ಡೀಟೇಲ್ಸ್ ಇರುತ್ತೆ. ಆ ಮೇನ್ ಬ್ರಾಂಚ್ ಇವಾಗ ಏನಾದ್ರು ನಿಮ್ಮ ಪೇರೆಂಟ್ಸ್ ಎಲ್ಲಿ ವರ್ಕ್ ಮಾಡ್ತಿದ್ರೋ ಆ ಒಂದು ಕಂಪ್ನಿ ಡೀಟೇಲ್ಸ್‌ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಆ ಕಂಪ್ನಿ ಮೇನ್ ಬ್ರಾಂಚ್ ಎಲ್ಲಿರುತ್ತೋ ಆ ಒಂದು ಡಿಸ್ಟ್ರಿಕ್ಕು, ತಾಲೂಕು, ಪಿನ್ ಕೋಡ್ ಮತ್ತೆ ಅವ್ರು ಏನು ವರ್ಕ್ ಮಾಡ್ತಿರೋ ಕಂಪ್ನಿ ನೇಮ್ ಫುಲ್ ಅಡ್ರೆಸ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಪೇರೆಂಟ್ ಇಂಡಸ್ಟ್ರಿ ನೇಮಲ್ಲಿ. ಅದೇ ರೀತಿ ಕೆಳಗಡೆ ಒಂದು ಪೇರೆಂಟ್ ಎಂಪ್ಲಾಯ್ ಸರ್ಟಿಫಿಕೇಶನ್ ಅಂದ್ರೆ ಸ್ಯಾಲರಿ ಸ್ಲಿಪ್ ಅಂತ ಇರುತ್ತೆ. ಪ್ರತಿ ತಿಂಗಳು ಕೂಡ ಒಂದೊಂದು ಪೇರೆಂಟ್ಸ್ಗೆ ಅವರು ವರ್ಕ್ ಮಾಡಾದ್ಮೇಲೆ ಒಂದು ಸ್ಯಾಲರಿ ಸ್ಲಿಪ್ ಅಂತ ಇರುತ್ತೆ. ಆ ಸ್ಯಾಲರಿ ಸ್ಲಿಪ್ನ ನೀವು ಒಂದು ಜೆರಾಕ್ಸ್ನ ತಗೊಂಡು ಏನು PDF ಆಗಿ ಕನ್ವರ್ಟ್ ಮಾಡಿ ಇಲ್ಲಿ ಎಂಟ್ರಿನ ಕೊಡಬೇಕಾಗಿರುತ್ತೆ. ಅಂದರೆ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಅಲ್ಲಿ ಕೆಳಗಡೆ ಕೊಟ್ಟರೆ ಅಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಅಲ್ಲಿ ಆ ಒಂದು 2 ಅಪ್ಲಿಕೇಶನ್ ಇರುತ್ತೆ. ಆ 2 ಅಪ್ಲಿಕೇಶನ್ ಅಂದರೆ ಒಂದು ಅಕ್ನಾಲೇಜ್ಮೆಂಟ್ ಥರ ಬರುತ್ತಲ್ಲ, ಎಲ್ಲ ಎಂಟ್ರಿ ಆದಮೇಲೆ ಆ 2 ಅಪ್ಲಿಕೇಶನ್ನ ನೀವು ಒಂದನ್ನು ನೀವು ಏನು ನಿಮ್ಮ ಪೇರೆಂಟ್ ಎಲ್ಲಿ ವರ್ಕ್ ಮಾಡ್ತಿದ್ರೋ ಅವ್ರ ಆಫೀಸಲ್ಲಿ ಕೊಡಬೇಕಾಗಿರುತ್ತೆ. ಅಪ್ರೂವಲ್ಗೋಸ್ಕರ ಅವರು ಅಪ್ರೂವಲ್ನ ಕೊಡ್ತಾರೆ ಆನ್ಲೈನಲ್ಲೇ. ಅದೇ ರೀತಿ ಇನ್ನೊಂದು ಅಪ್ರೂವಲ್ಗೋಸ್ಕರ ಇವಾಗ ಪ್ರೆಸೆಂಟ್ ನೀವೆಲ್ಲಿ ಏನು ಒಂದು ಸ್ಟಡಿ ಮಾಡ್ತಿದ್ರಾ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಇರುತ್ತೆ. ಅಲ್ಲಿ ಒಂದು ಆಫೀಸ್ಗೆ ಇನ್ನೊಂದು ಸ್ಲಿಪ್ನ ಕೊಟ್ಟರೆ ಅವರು ಕೂಡ ಅಪ್ರೂವಲ್ನ ಕೊಡ್ತಾರೆ. 2 ಕಡೆಯಿಂದನೂ ಅಪ್ರೂವಲ್ ಬಂದರೆ ಮಾತ್ರ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಬರುತ್ತೆ. ಅಂದರೆ ಒಂದು ಕಡೆ ಇವಾಗ ಕಂಪ್ನಿಯವರು ಅಪ್ರೂವಲ್ ಕೊಟ್ಟಿದ್ದಾರೆ, ಕಾಲೇಜಲ್ಲಿ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಅಂದರೆ ಈ ಸ್ಕಾಲರ್ಶಿಪ್ ಅಪ್ರೂವಲ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. 2 ಕಡೆಯಿಂದನೂ ಕೂಡ ಅಪ್ರೂವಲ್ ಬೇಕಾಗಿರುತ್ತೆ. ಇವಾಗ ಅಪ್ರೂವಲ್ ಆಗಿದೆಯಾ ಇಲ್ವಾ ಅಂತ ನೋಡೋದಾದ್ರೆ ಅಲ್ಲಿ ಒಂದು ಇವಾಗ ಏನು ಅಪ್ಲೈ ಮಾಡ್ತಿದ್ರಾ ಅದ್ರ ಪಕ್ಕದಲ್ಲೇ ನಿಮಗೆ ಇಲ್ಲಿ ಒಂದು ಮೇಲ್ಗಡೆ ಒಂದು ಆಪ್ಷನ್ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಬರ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಆ ಸ್ಟೇಟಸ್ ತೋರಿಸುತ್ತೆ. ಏನಾದ್ರು ಅಪ್ರೂವಲ್ ಆಗಿದೆಯಾ ಇಲ್ವಾ ಅಂತಲೂ ಕೂಡ ಇಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಅವಾಗ ಚೆಕ್ಔಟ್ ಮಾಡ್ಕೋತಾ ಇರಿ. ಏನಾದ್ರು ಅಪ್ರೂವಲ್ ಆಗಿಲ್ಲ ಅಂತ ಆದರೆ ಅಲ್ಲಿ ಆಪ್ಷನ್ ಕೂಡ ತೋರಿಸುತ್ತೆ ಎಲ್ಲಿಂದ ಅಪ್ರೂವಲ್ ಆಗಿಲ್ಲ. ಅಂದರೆ ಈ ಕಾಲೇಜಲ್ಲಿ ಅಪ್ರೂವಲ್ ಆಗಿಲ್ಲ ಅಂದರೆ ಕಾಲೇಜಿಂದ ಅಪ್ರೂವಲ್ ಆಗಿಲ್ಲ ಅಂತ ಬರುತ್ತೆ. ಇಲ್ಲಾಂದರೆ ಕಂಪ್ನಿಯಿಂದ ಇಲ್ಲ ಅಂದರೆ ಕಂಪ್ನಿಯಿಂದನೂ ಕೂಡ ಅಪ್ರೂವಲ್ ಆಗಿಲ್ಲ ಅಂತ ಬರುತ್ತೆ. ಅದನ್ನು ಅಪ್ರೂವಲ್ ಮಾಡಿಕೊಡ್ರೆ ನಿಮಗೆ ಮಿನಿಮಮ್ ಅಂದ್ರೂ 20,000ವರೆಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಅದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮಾರ್ಕ್ಸ್ ಏನೇನು ತೆಗೆದಿದ್ರೆ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟು. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.